ಅಸುರೇಶ, ಹಾ, ಭೀಷ್ಮನ ರಥವನ್ನು ಏರಿದ್ದು ಹೌದು ನಾವು. ಅಷ್ಟು ಮಂದಿಗಳ ಮುಂದೆ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಹಾ, ಮಾತು ಮೌನವಾಗುವ ಹೊತ್ತಿಗೆ ಹಾ, ನಮ್ಮ ಮಾತು ಎಲ್ಲಿ ಕೇಳುತ್ತದೆ? ಹ್ಮ್, ಎಲ್ಲ ಕಡೆಯಲ್ಲಿ ಕೂಡ ಹೊಡಿ ಬಡಿ ಕಡಿ ಇಷ್ಟೇ. ಹಾ. ನಿನಗೂ ಭೀಷ್ಮನಿಗೂ ಯುದ್ಧವಾದದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ನೋಡಿದ್ದೀಯಲ್ಲ. ಬರೇ ನೋಡಿದ್ದು ಮಾತ್ರ ಅಲ್ಲ, ಮಮ್ಮಲ ಮರುಗಿದ್ದನ್ನು ಯಾರು ಗಮನಿಸಿದ್ದಾರೆ? ಹ್ಮ್, ಅದು ಹಾಗೆ ಯಾವಾಗಲೂ ಹೆಣ್ಣಿನ ಕಣ್ಣೀರನ್ನು ಯಾರು ಗಮನಿಸುವುದಿಲ್ಲ ಲೋಕದಲ್ಲಿ. ಹಾ, ಭೀಷ್ಮನ ಎದುರಿಗೆ ನೀನೂ ಕೈಲಾದವನ ಹಾಗೆ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಅಂಥದ್ದೇ ಸ್ಥಿತಿ ನಮಗೂ ಬಂದಿತ್ತು. ಹಾ, ಭೀಷ್ಮನ ಆಜ್ಞೆಯ ವಿರುದ್ಧವಾಗಿ ಯಾವ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಕೂಡ ಎದುರಾಗಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ವಲ್ಲ. ಹಾ, ಅವನ ಆಜ್ಞೆಯನ್ನು ಪಾಲಿಸಲೇಬೇಕಾಯಿತು. ಹಾಗೆ ರಥವನ್ನು ಏರುವ ಹೊತ್ತಿಗೆ ತಿರುಚುರುಗಿ ನಿನ್ನನ್ನೇ ನೋಡಿದ್ದೆ ನಾನು. ನೀನೆಲ್ಲಿ ನೋಡ್ತಿ ಹೇಳು? ಹಾಗಾಗಿ ನಾವು ಹಸ್ತಿನೆಗೆ ಹೋದದ್ದು ಹೌದು. ಹಾ, ಹಸ್ತಿನೆಯ ಆಸ್ಥಾನದಲ್ಲಿ ಅಲ್ಲ, ಅರಮನೆಯಲ್ಲಿ ಹಾ, 6-7 ದಿವಸಗಳು ಕಳೆದದ್ದು ಹೌದು. ಹಾ, ಹಾಗೆಂತ ನಿನ್ನನ್ನು ಪುನಃ ಬಂದದ್ದು ಹಾ. ಅಲ್ಲಿ ಆದಂತಹ ವಿಷಯಗಳನ್ನು ಸಮರ್ಥನೆ ಮಾಡುವುದಕ್ಕಲ್ಲ. ಮತ್ತೆ ನಾನು ಮನಸ್ಸಿನಲ್ಲಿ ಹಾ, ಪ್ರೀತಿಸಿದ ಹಾ, ಸಾಲ್ವನ ಸೌಂದರ್ಯದ ರೂಪ ಏನುಂಟು ಹಾ, ಅದನ್ನು ಆರಾಧಿಸ್ತಾ ಇದ್ದವಳಿಗೆ ಹಾ, ಸಾಲ್ವನನ್ನು ಯಾವಾಗ ಕಂಡೇನೋ ನಾನು, ಹಾ, ನಿನ್ನನ್ನು ಯಾವಾಗ ಸೇರಿಯೇನೋ, ಹಾ, ಆ ಮೂಲಕವಾಗಿ ಈ ಸೌಭದೇಶಕ್ಕೆ ಹಾ, ಒಂದು ಸಂಭ್ರಮದ ಸ್ಥಿತಿಯನ್ನು ಯಾವಾಗ ತಂದೇನೋ, ಹಾ. ಈ ರೀತಿಯ ಯೋಚನೆಯಿಂದಲೇ ನಾನು ಹಸ್ತಿನೆಯಿಂದ ಇಲ್ಲಿಗೆ ಬಂದದ್ದು. ಓಹೋ. ಇಲ್ಲಿಗೆ ಬಂದಾಗ ನಿನ್ನ ವರ್ತನೆಗಳು ವಿಚಿತ್ರವಾಗಿ ಕಾಣುತ್ತದೆ. ಯಾರೋ ಪರಹೆಣ್ಣು ಬಂದ ಹಾಗೆ ನನ್ನನ್ನು ನೀನು ಸತ್ಕರಿಸ್ತಾ ಇದ್ದಿ, ಅಲ್ಲ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಿ. ಹ್ಮ್, ಯಾವುದೇ ಅಪಾರ್ಥ ಬೇಡ ಸಾಲ್ವಾ. ಹಾ, ಬಂದದ್ದು ಹಸ್ತಿನೆಯಿಂದಲೇ. ಹಾ, ನಿನ್ನ ಮೇಲಿನ ಅವ್ಯಾಜವಾದಂತಹ ಪ್ರೀತಿಯಲ್ಲಿ ಯಾವುದೇ ಕೊರತೆ ಆಗಲಿಲ್ಲ. ಹಾ, ನಿನ್ನ ಮೇಲಿರುವಂತಹ ಯಾವ ಪ್ರೇಮ ಇದೆಯೋ ಹಾ, ಪ್ರೇಮಕ್ಕೆ ಶೈಥಿಲ್ಯ ಬರಲಿಲ್ಲ. ಹಾ. ಹಾಗಾಗಿ ನಿನ್ನನ್ನು ಪುನಃ ಸೇರುವುದಕ್ಕಾಗಿ ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸ್ತೀಯಾ? ಅಂಬೆ, ಆ, ನಿನ್ನದಾದಂತಹ ತಪ್ಪನ್ನು ಮರೆಮಾಚುವುದಕ್ಕಾಗಿ ಭೀಷ್ಮನನ್ನು ಎದುರಿಗೆ ನಿಲ್ಲಿಸ್ತೀನಿ. ಯಾಕೆ? ಏರಿರಿ ಅನ್ನಯ ರಥವ ಅಂತ ಹೇಳಿದಾಗ ಭೀಷ್ಮನ ಆಜ್ಞೆಯನ್ನು ಮೀರುವುದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ. ಭೀಷ್ಮನಾಜ್ಞೆಯನ್ನು ಮೀರುವುದಕ್ಕೆ ಸಾಧ್ಯ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ನಾನು ಯಾವುದೇ ಆಗಲಿಲ್ಲ ಅಂತ. ಆದರೆ ಒಂದು ಅವಕಾಶ ನಿನಗಿತ್ತು. ಯಾವುದು? ಎಲ್ಲರೂ ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನು ಮಾಡಲಿ, ಉಳಿದವರೆಲ್ಲ ತಮ್ಮ ಕೈಯಲ್ಲಿರುವಂತಹ ಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟಿದ್ರಲ್ಲ. ಹೌದು. ಹಾಗಾದ್ರೆ ನಾನೊಬ್ಬ ಪ್ರತಿಭಟಿಸಿ ನಿಂತಿದ್ದೇನೆ. ಖಂಡಿತ ನನ್ನ ಸಾಲ್ವ ನಿಂತದ್ದು. ಹಾ, ಯಾಕೆ ನಿಂತದ್ದು? ನೀನಾಡಿದಂತಹ ಮಾತುಗಳನ್ನು ನಾನು ನಂಬಿದೆ. ನಾಳೆಯ ದಿನ ನನ್ನ ಪಿತ ನನ್ನ ತಂಗಿಯಂದಿರನ್ನು ಯಾರಿಗೆ ಬೇಕಾದರೂ ಕೊಟ್ಟು ಮದುವೆ ಮಾಡಲಿ, ನಾನು ಮಾತ್ರ ನಿನ್ನನ್ನೇ ವರಿಸ್ತೇನೆ ಅಂತ ನೀನು ಭರವಸೆಯನ್ನು ಕೊಟ್ಟವಳು. ಹೌದು. ಹಾಗಿದ್ರೆ ಅಂತಹ ಮಾತನ್ನು ಕೊಟ್ಟಂತಹ ನೀನು ಅದನ್ನು ಸಂಪೂರ್ಣವಾಗಿ ಮರೆತು ಭೀಷ್ಮನಲ್ಲಿ ಹೇಳುವುದು ಬೇಡ, ರಥವನ್ನು ಏರುವುದು ಬೇಡ, ಅಲ್ಲಿಯೇ ನಿಲ್ಬಹುದಿತ್ತಲ್ಲ ನಿನಗೆ. ಆಗ ಕೇಳ್ತಿದ್ರು ಭೀಷ್ಮರು, ಏನು ನಿತ್ತದ್ದೇನು ಹತ್ತಲಿಲ್ಲ? ಆಗ ಒಂದು ಹೇಳಬಹುದಿತ್ತು, ಅಥವಾ ತಂದೆಯವರ ಮೂಲಕ ಹೇಳಿಸಬಹುದಿತ್ತು. ಅದು ಯಾವುದನ್ನು ಮಾಡದೆ. ಹೌದಪ್ಪ, ಆಗಿ ಹೋದ ಘಟನೆಗಳಿಗೆ ನಾವು ಎಷ್ಟು ಸಮರ್ಥನೆಯನ್ನು ಕೊಡಬಹುದು ಸಾಲ್ವ. ಆದ್ರಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ನಮ್ಮ ತಂದೆಯೇ ಆದ್ರೆ ನಿನಗಾಗಿ ನಾನು ಪೆಟ್ಟು ತಿಂದದ್ದು ಹೌದಾ? ಪೆಟ್ಟು ತಿಂದದ್ದು ಹೌದು. ಹೌದಾ ಅಂತ ಹೇಳುವುದಿಲ್ಲ. ನನ್ನ ಸಾಲ್ವ ಪೆಟ್ಟು ತಿಂದ ಆ ನೆಲದಲ್ಲಿ ವಿಲವಿಲನೆ ಒದ್ದಾಡುವಾಗ ನನ್ನ ಮನಸ್ಸು ಕೂಡ ಒದ್ದಾಡುತ್ತಾ ಇತ್ತು. ಆದ್ರೆ ಹೇಳುವುದಕ್ಕೆ ಅವಕಾಶ ಇಲ್ಲ, ನಾನು ಹೆಣ್ಣಲ್ವಾ. ಆ ಭೀಷ್ಮ ಕಾಲಿನಿಂದ ಒದ್ದಿದ್ದಾನೆ. ಹೌದು. ಹಾಗಾದ್ರೆ ಈಗ ನೀನು ಭೀಷ್ಮನ ಜೊತೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನಾಳೆಯ ದಿನ ನನ್ನನ್ನು ಏನು ಅಂತ ತಿಳ್ಕೊಳ್ತಾರೆ, ನನ್ನ ಪ್ರಜಾವರ್ಗದವರು ಏನು ಅಂತ ತಿಳ್ಕೊಳ್ತಾರೆ?